ಗುರುನಾನಕರು ಜನಿಸಿದ್ದು ಪಶ್ಚಿಮ ಪಂಜಾಬಿನ ತಲವಾಂಡಿ ಎಂಬ ಗ್ರಾಮದಲ್ಲಿ. ಇವರ ತಂದೆ ತೃಪ್ತ ಮತ್ತು ತಾಯಿಯ ಹೆಸರು ಮಹಾಂತ್ ಕೌರ್. ಇವರು ಅತ್ಯಂತ ಬುದ್ಧಿಶಾಲಿಯೂ ಶಾಂತ ಸ್ವಭಾವದವರೂ ಆಗಿದ್ದರು. ಬಹುಭಾಷಾ ಪಂಡಿತರಾಗಿದ್ದ ಇವರು ಸಂಸ್ಕೃತದಲ್ಲಿ ವಿಶೇಷವಾದ ಜ್ಞಾನವನ್ನು ಹೊಂದಿದ್ದರು. ತಮ್ಮ 18ನೇ ವಯಸ್ಸಿನಲ್ಲಿ ವಿವಾಹವಾದರು. ಹೆಂಡತಿಯ ಹೆಸರು ಸುಲಕ್ಷಣಾದೇವಿ. ಲಕ್ಷ್ಮೀಚಂದ್, ಶ್ರೀಚಂದ್ ಇವರ ಮಕ್ಕಳು. ಹಿಂದೂ ಮುಸ್ಲಿಮರ ಐಕ್ಯತೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ದೇವನೊಬ್ಬನೇ ನಾಮ ಹಲವು, ಸತ್ಯವೇ ದೇವರು ಎಂದು ಜಗತ್ತಿಗೇ ಸಾರಿದರು. ಗುರುವಿನ ಮೂಲಕ ಭಕ್ತಿಯ ಸಾರವನ್ನು ತಿಳಿಯಬೇಕೆಂದು ಪ್ರತಿಪಾದಿಸಿದರು. ಜೀವನದಲ್ಲಿ ಮುಂದೆ ಗುರಿ, ಹಿಂದೆ ಗುರುವಿರಬೇಕೆಂಬುದು ಇವರ ವಾದ. ಇವರ ಸಿದ್ಧಾಂತಗಳಿಗೆ ಮಾರುಹೋದ ಹಿಂದೂ ಮುಸ್ಲಿಮರಲ್ಲಿ ಅನೇಕರು ಇವರ ಅನುಯಾಯಿಗಳಾದರು. ಅಸ್ಪೃಶ್ಯತೆ, ಹಿಂಸೆಯನ್ನು ಉಗ್ರವಾಗಿ ಖಂಡಿಸಿದರು. ಸತ್ಯ ಮತ್ತು ಪ್ರೀತಿಯನ್ನು ಕುರಿತು ಎಲ್ಲೆಡೆ ಉಪದೇಶ ನೀಡಿದರು. ಹಲವು ಹಿಂದೂ ಮುಸ್ಲಿಂ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ತತ್ವೋಪದೇಶಗಳನ್ನು ನೀಡಿ ಶಾಂತಿ, ಸತ್ಯವೆಂಬ ಬಾವುಟವನ್ನು ಮುಗಿಲೆತ್ತರಕ್ಕೆ ಹಾರಿಸಿದರು. 25 ವರ್ಷಗಳ ದೀರ್ಘಕಾಲದ ಧರ್ಮ ಪ್ರಚಾರದ ನಂತರ ಕರ್ತಾರ್ಪುರದಲ್ಲಿ ನೆಲೆಸಿ ಸಾಮಾನ್ಯ ರೈತನಾಗಿ ಸರಳ ಜೀವನವನ್ನು ನಡೆಸಿದರು. ಇವರ ಉಪದೇಶ ಸಾರಗಳೆಲ್ಲವೂ ಗುರುಗ್ರಂಥ ಸಾಹೇಬ ಎಂಬ ಮಹಾನ್ ಗ್ರಂಥದಲ್ಲಿದೆ. ಗುರುನಾನಕರು ತಮ್ಮ ಜೀವಿತ ಕಾಲದಲ್ಲಿ ಸಂದರ್ಶಿಸಿದ ಎಲ್ಲಾ ಸ್ಥಳಗಳು ಸಿಖ್ಖರ ಪವಿತ್ರ ಕ್ಷೇತ್ರಗಳಾಗಿವೆ. ಸಿಖ್ಖರ 10ನೇ ಧರ್ಮಗುರು ಗುರು ಗೋವಿಂದ್ ಸಿಂಗ್ ತಮ್ಮ ಅನುಯಾಯಿಗಳನ್ನು ಧರ್ಮದ ಪರವಾಗಿ ಹೋರಾಡುವ ವೀರ ಕಲಿಗಳನ್ನಾಗಿಸಿದರು. ಇವರನ್ನು ಖಾಲ್ಸಾ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1535ನೇ ಸೆಪ್ಟೆಂಬರ್ 22ರಂದು ಭಕ್ತರೆಲ್ಲರೂ ಸೇರಿ ಭಕ್ತಿಗೀತೆಯನ್ನು ಮಧುರ ಕಂಠದಿಂದ ಹಾಡುತ್ತಿರಲು ಅದನ್ನು ಕೇಳುತ್ತಲೇ ಗುರುನಾನಕರು ಸಮಾಧಿಸ್ಥರಾದರು. ಸತ್ಯ ಪ್ರೇಮವೆಂಬ ಸಾಗರದಲ್ಲಿ ಭಕ್ತಿ ಎಂಬ ದೋಣಿಯ ಮೂಲಕ ಮುಕ್ತಿಯ ದಡವನ್ನು ತಲುಪಿದ ನಾನಕರ ಬದುಕು ಆದರ್ಶಪ್ರಾಯವಾಗಿದೆ. ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿ ಆಚರಿಸುವುದರ ಮೂಲಕ ಆ ಮಹಾಚೇತನಕ್ಕೆ ಗೌರವವನ್ನು ತೋರಿಸೋಣ.